ಇನ್ನು ಅಗೈನ್ ಈ ಮಾತಿದೆಯಲ್ಲ ಅದು ಬಿಜೆಪಿಗೆ ಮತ್ತೊಂದು ಅಸ್ತ್ರ. ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ, ಜೊತೆಗೆ ಸುನಿಲ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ನೋಡಿ, ಈ ರೀತಿಯ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಈ ಸ್ಟೇಟ್ಮೆಂಟಿಂದಾಗಿ ಯೋಗಿಗೆ ಇಲ್ಲಿ ಹಿನ್ನಡೆ ಆಗುತ್ತೆ, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಮುನ್ನಡೆ ಸಾಧಿಸ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಅಶ್ವಥ್ ನಾರಾಯಣ್. ಈಗ ಜಮೀರ್ ಹೇಳಿಕೆ ಅವ್ರ ವ್ಯಕ್ತಿತ್ವ, ಅದು ಜಮೀರ್ ವ್ಯಕ್ತಿತ್ವ, ಅದು ಜಮೀರ್ ಮಾತು, ಅವರ ಬಾಯಿ, ಅವರ ಶೈಲಿ, ಅವರ ನಡವಳಿಕೆ ಇವತ್ತು ಹೊಸದಲ್ಲ ಅವ್ರದ್ದು. ಯಾವಾಗಲೂ ಇಂಥ ಕಾಂಟ್ರವರ್ಷಿಯಲ್ ಮಾತುಗಳನ್ನು ಯಾವಾಗಲೂ ಹೇಳ್ತಿರ್ತಾರೆ. ಹಾಗಾಗಿ ಅದು ಯೋಗೇಶ್ವರ್ಗೂ ಮಾರ್ಗವಾಗಿರುತ್ತೆ, ಅದರಲ್ಲೇನು ಅನುಮಾನ ಏನಾರು ಇದೆಯಾ? ಏನು ಅನುಮಾನ ಇಲ್ಲ. ಅವ್ರ ನಡವಳಿಕೆ ಇವತ್ತು ಜನ ಪಾಠ ಕಲಿಸ್ತಾರೆ. ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಜಮೀರ್ ಅವರ ಹೇಳಿಕೆ ಅವರಿಗೆ ಪಾಠ ಕಲಿಸೋಂಥದ್ದು. ಈ ರೀತಿ ಒಂದು ದೇವೇಗೌಡರ ಕುಟುಂಬನೇ ಕೊಂಡ್ಕೋತೀನಿ ಅಂತ ಹೇಳಿರೋದು, ಮತ್ತು ಕಾಲ್ಯ ಕರಿಯ ಏನೇನೋ ಕರೆದಿರೋಂಥದ್ದು, ಈ ಯಾರು ಒಪ್ತಾರೆ? ಯಾರು ಇದೊಂದು ಮಾತಾ, ಇದೊಂದು ಹೇಳಿಕೆನ? ಇಡೀ ದೇವೇಗೌಡರ ಕುಟುಂಬನ ಎಲ್ಲರೂ ನಾವು ಒಂದು ದುಡ್ಡು ಹಾಕ್ಬಿಟ್ಟು ಕೊಂಡ್ಕೋತೀವಿ ಅಂತ ಹೇಳಿರೋದು. ಜನ ಅದಕ್ಕೆ ನಿಜಕ್ಕೂ ಬೇಸತ್ತಿದ್ದಾರೆ, ಬೇಜಾರಾಗಿದ್ದಾರೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ಕಾಂಗ್ರೆಸ್ನ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಖಂಡಿತ ತಿರಸ್ಕಾರ ಮಾಡ್ತಾರೆ. ಇವತ್ತು NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆದ್ದೇ ಗೆಲ್ಲಿಸ್ತಾರೆ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ ನನಗೆ. ಮತ್ತು ವಿಶೇಷವಾಗಿ ಅಲ್ದರೂ ಗೆಲ್ತಿದ್ದು, ವಿಶೇಷವಾಗಿ ಇವ್ರ ಮಾತು ಇನ್ನು ಮಾರ್ಜಿನ್ ಜಾಸ್ತಿ ಮಾಡುತ್ತಿದೆ. ವೈಯಕ್ತಿಕ ಟೀಕೆಗಳು, ವೈಯಕ್ತಿಕ ದ್ವೇಷಗಳು ಸಾರ್ವಜನಿಕ ಬದುಕಿನಲ್ಲಿ ಒಳ್ಳೆಯದಲ್ಲ. ಸಭ್ಯತೆಯನ್ನು ಮೀರಿ ಯಾರೂ ಕೂಡ ನಡ್ಕೊಳ್ಬಾರ್ದು. ಸಭ್ಯತೆ ಎನ್ನುವಂಥದ್ದು ಎಲ್ಲ ಮನುಷ್ಯರಿಗೂ ಕೂಡ ಇರಬೇಕು. ವಿಚಾರ ಆಧಾರವಾಗಿ ಮಾತಾಡಬೇಕೇ ವಿನಃ ವೈಯಕ್ತಿಕವಾದಂಥ ಟೀಕೆಗಳು, ವೈಯಕ್ತಿಕವಾದಂಥ ಸಭ್ಯತೆಯನ್ನು ಮೀರಿ ಮಾತನಾಡುವಂಥದ್ದು, ಮತ್ತು ನಾವು ಆಡಳಿತ ಪಕ್ಷದಲ್ಲಿದ್ದೀವಿ ಎನ್ನುವ ಕಾರಣಕ್ಕೋಸ್ಕರ ದ್ವೇಷಗಳನ್ನು ಮಾಡ್ತಾ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡುವಂಥ ಪ್ರವೃತ್ತಿ ಈ ಸರ್ಕಾರದಲ್ಲಿ ಹೆಚ್ಚಾಗಿದೆ. ಸಾರ್ವಜನಿಕ ಬದುಕಿನಲ್ಲಿ ಇದೆಲ್ಲದನ್ನು ಕೂಡ ಎಚ್ಚರಿಕೆಯಿಂದ ಗಮನಿಸಬೇಕು. ಇದು ಒಳ್ಳೆಯದಲ್ಲ. ಇವತ್ತು ಅವ್ರು ಆಡಳಿತದಲ್ಲಿರ್ತಾರೆ, ನಾಳೆ ನಾವು ಆಡಳಿತದಲ್ಲಿ ಇರ್ತೀವಿ. ಯಾವ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಸಭ್ಯತೆಯ ಮೀರಿದ ವರ್ತನೆ ಅಥವಾ ವೈಯಕ್ತಿಕ ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ ಅಂತ ನನ್ನ ಅನಿಸುತ್ತೆ. ವೈಯಕ್ತಿಕ ಟೀಕೆಗಳು, ವೈಯಕ್ತಿಕ ದ್ವೇಷಗಳು ಸಾರ್ವಜನಿಕ ಬದುಕಿನಲ್ಲಿ ಒಳ್ಳೆಯದಲ್ಲ.